ನಂದನ್ ಕಶ್ಯಪ್ ಅವರೇ, ನಿಮ್ಮ ಒಂದು ಕಾಮೆಂಟ್ ತಗೊಂಡು ನಾನು ಮುಂದುವರಿತೀನಿ. ಎರಡು ನಿಮಿಷ ಮೇಡಮ್. ಕೇರಳದಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷವಾದ ಜನತಾ ದಳದವರು ಸಪೋರ್ಟ್ ಮಾಡಿದ್ರು. ತಾವು ಚೆಕ್ ಮಾಡ್ಕೊಳ್ಳಿ. CPM ಗೌರ್ಮೆಂಟ್ಗೆ, ಲೆಫ್ಟ್ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಿದ್ರು. ಅವರ ಪಾತ್ರ ಏನು ಇದರಲ್ಲಿ? ಅವರು ಖಂಡಿಸಿಯಾರೆ, ಓಕೆ, ಅವ್ರಿಗೂ ಒಂದು ಅಧಿಕಾರ ಇದೆ, ಕೇಂದ್ರದಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಾರೆ. ಅವರು ಗವರ್ನರ್ಗೊಂದು ಹೇಳ್ಬಿಟ್ಟು ಈ ಬಿಲ್ಲನ್ನು ತಡೆ ಹಿಡಿಯೋ ಅವಕಾಶ ಇದೆ. ನಮ್ಮೊಂದಿಗೆ ಸರ್ವಪಕ್ಷದ ಒಂದು ಏನಾರ ಉದ್ಭವಿಸಿದ್ರೆ ಸರ್ವಪಕ್ಷದ ಸಭೆಯನ್ನು ಕರೆದಿ ಒಂದು ಮೆಮೊರಾಂಡಮ್ ಕೊಡಕ್ಕೆ ಅವರು ಕೈ ಜೋಡಿಸ್ಬೇಕು. ಇವ್ರು ಕೈ ಜೋಡಿಸ್ಲಿ. ಯಾಕೆ ನೀವು ಅದನ್ನ ಕರೀತಾ ಇಲ್ಲ? ಇವಾಗ ಸಿಎಂ ನಿಮಿಷ ಇವಾಗ CM ಲೆಟ್ರು ಬರ್ತಿದ್ದಾರೆ ಮೇಡಮ್. ಆ ಲೆಟ್ರಿಗೆ ಏನಾದ್ರು ಸಕಾರಾತ್ಮಕವಾಗಿ ಸ್ಪಂದಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ನಮಗೆ ಏನೇನು ಅಸ್ತ್ರಗಳಿದೆಯೋ ಎಲ್ಲವನ್ನು ಪ್ರಯೋಗಿಸಿ ನಾವು ಪ್ರೆಸಿಡೆಂಟ್ ಅವ್ರನ್ನು ಮೀಟ್ ಮಾಡ್ತೀವಿ, ಎಲ್ಲರನ್ನೂ ಮೀಟ್ ಮಾಡ್ತೀವಿ. ಈ ಬಿಲ್ಲನ್ನು ಸಹಜವಾಗಿ ಏನು ಪ್ರಶ್ನೆ ಬರೋದು ಗೊತ್ತಾ, ಕೇರಳದವರಿಗೆ ರಾಜ್ಯ ಕಾಂಗ್ರೆಸ್ನವ್ರು ಹೆದರ್ಕೊಳ್ತಾರಾ? ನೋಡಿ ಮೇಡಮ್, ಫಸ್ಟು ವೆನ್ ಇಟ್ ಕಮ್ಸ್ ಟು ಪ್ರಾದೇಶಿಕತೆ ನಮಗೆ ಕರ್ನಾಟಕ ಕನ್ನಡಿಗರು ಫಸ್ಟು ಮೇಡಮ್. ಕನ್ನಡಿಗರು ಫಸ್ಟು. ಯಾವತ್ತು ನಾವು ಕನ್ನಡಿಗರನ್ನ ಯಾವತ್ತು ನಾವು ಬಿಟ್ಕೊಡೋದು ಇಲ್ಲ. ಅದು ಎರಡು ಮಾತು. ಅವರಿಗೆ ಕ್ವೆಶ್ಚನ್ ಪಾಸ್ ಮಾಡ್ತೀನಿ. ಅವ್ರು ಕೇಳಿರೋದ್ರಲ್ಲಿ ಸರಿನೇ ಇದೆಯಲ್ಲ, ಅರ್ಥ ಇದೆ. ಓಕೆ, ರಾಜ್ಯ ಕಾಂಗ್ರೆಸ್ ಅದನ್ನ ಖಂಡಿಸಬೇಕಿತ್ತು, ವಿರೋಧಿಸಬೇಕಿತ್ತು, ಅದನ್ನ ಮಾಡಿದ್ದಾರೆ. ಮುಂದುವರೆದಂತೆ ಕೇರಳ ಅದಕ್ಕೆ ಹೆಂಗ್ ರೆಸ್ಪಾಂಡ್ ಮಾಡುತ್ತೋ ಗೊತ್ತಿಲ್ಲ. ಬಟ್ ಸೆಂಟ್ರಲ್ ನಲ್ಲಿ ನೀವು ಇದ್ದೀರಲ್ಲ, ಬನ್ರಿ ಬಿಜೆಪಿ ಕಾಂಗ್ರೆಸ್ ಆಮೇಲೆ ಫಸ್ಟ್ ನಮ್ಮ ರಾಜ್ಯ, ನಮ್ಮ ಕನ್ನಡ ಮೊದಲು, ಒಟ್ಟಿಗೆ ಹೋಗೋಣ, ನಾವು ಕೇಂದ್ರದಲ್ಲಿ ಮಾತಾಡೋಣ ಬನ್ರಿ ಅಂತ ನೀವು ಯಾಕೆ ಕರಿಬಾರ್ದು? ನಿಮ್ದು ಬೇವಲ ಖಂಡಿಸೋದು ಏನ್ ಮಾಡಿದ್ರು ಅದ್ರಲ್ಲಿ ತಪ್ಪು ಹುಡ್ಕೋದಾ? ಗೂಗಲ್ ಕ್ರಾಸ್ ಅಲ್ಲಿ ಡೆಮೊಲೇಷನ್ ಮಾಡಿ ಒಂದ್ ನಿಮಿಷ ಅದಕ್ಕೆ ಎದುರ್ಕೊಂಡ್ಬಿಟ್ರು, ಮುಖ್ಯಮಂತ್ರಿ ಎದುರ್ಕೊಂಡ್ಬಿಟ್ರು, ಕೇರಳಕ್ಕೆ ಹೋಗಿ ಆತಿಥ್ಯ ಸ್ವೀಕರಿಸಿ ಬಂದ್ರಲ್ಲ. ಆದ್ಮೇಲೆ ಕೇರಳದಲ್ಲಿ ಇವರಿಗೆ ಸನ್ಮಾನಗಳು. ನಾನು ಕೇರಳಕ್ಕೆ ಹೋಗಿದ್ದೆ 1ನೇ ತಾರೀಕು ನಾನು ಕೇರಳಕ್ಕೆ ಹೋಗಿದ್ದೆ. 31ನೇ ತಾರೀಕು ಸಿದ್ದರಾಮಯ್ಯನವರು ಫ್ಲೆಕ್ಸ್ಗಳು ಇದು ಆಯ್ತು. ಸರ್ಕಾರ ಕೇಳಬಾರ್ದಾಗಿತ್ತು, ನಾವು ಕೊಡ್ಬೇಕಾದ ಜನಕ್ಕೆ ರಾಜಕೀಯ ಪಕ್ಷಗಳನ್ನ ನೋಡಿದ್ರೆ ಅಸಡ್ಡೆ ಆಗ್ತಿರೋದು ಇಂಥದಕ್ಕೆ. ನಾವೇನೋ ಕೇಳ್ತೀವಿ, ಏನೋ ಚರ್ಚೆ ಆಗ್ಬೇಕು, ಏನೋ ಪರಿಹಾರ ಸಿಗ್ಬೇಕು. ಕೇಂದ್ರ ಸರ್ಕಾರ ಯಾಕೆ ಬರ್ಬೇಕು? ನೀವೇನ್ ಮಾಡ್ತಾ ಇದ್ರಿ ಕ್ರಮ ತಗೊಳ್ಳಿ. ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರ ಏನು ಬೇರೆ ದೇಶಕ್ಕ? ನಮ್ಮ ಕೇಂದ್ರ ಸರ್ಕಾರ ಬರ್ಬೇಕಾಗಿರೋದು ಯಾವ ಸಂದರ್ಭದಲ್ಲಿ ಬರ್ಬೇಕು? ನಾವು ಟ್ಯಾಕ್ಸ್ ಕಟ್ಟಲ್ವಾ ಸ್ವಾಮಿ? ಇವತ್ತು ಮುಖ್ಯಮಂತ್ರಿಗಳು ನಾಟಕ ಆಡೋದು ಡಬಲ್ ಸ್ಟ್ಯಾಂಡ್ ಬೇಡ ನಿಮಗೆ. ಮೋದಿ ನಮ್ಗಲ್ವಾ? ಕೇಂದ್ರದ ಸರ್ಕಾರ ನಮ್ದಲ್ವಾ? ಕರ್ನಾಟಕಕ್ಕೆ ಸಂಬಂಧಪಡಲ್ವಾ? ಆದಾಗ ಕೇಂದ್ರ ಎಂಟ್ರಿ ಕೊಡ್ತದೆ. ರಾಜ್ಯ ಸರ್ಕಾರಕ್ಕೆ ಇವತ್ತು ಏನ್ ಜವಾಬ್ದಾರಿ? ಸಮರ್ಥವಾಗಿದೆ ಕಾಂಗ್ರೆಸ್ ಸರ್ಕಾರ ಅಂತ ಒಪ್ಕೊಂಡ್ರಿ. ಅಸಮರ್ಥವಾದಾಗ ಈಗ ಅಸಮರ್ಥರು ಪ್ರಶ್ನೆ ಮಾಡ್ಬೇಕು ಅಧಿಕಾರ ನಮ್ಗಿದೆ. ನಾವು ಪ್ರಶ್ನೆ ಮಾಡ್ತೇವೆ. ಇವತ್ತು ನೀವು ಕೇರಳದ ಮುಖ್ಯಮಂತ್ರಿ ಒಂದು ಟ್ವೀಟ್ ಮಾಡಿದ ತಕ್ಷಣ ಎದ್ದೆ ಬಿದ್ದೆ ಅಂತ ಓಡಿ ಹೋಗಿ ಅವ್ರ ಕಾಲಿಗೆ ಬಿದ್ದ್ಬಿಟ್ರಲ್ಲ ನೀವು. ಇದೇ DK ಶಿವಕುಮಾರ್ ಹೋಗಿ ಕಾಲಿಗೆ ಬಿದ್ರಲ್ಲ. ಯಾವ ಕಾಲಿಗೆ ಬಿದ್ರು? ಕೇರಳದ ಮುಖ್ಯಮಂತ್ರಿಗಳ ಮಾತು, ವೇಣುಗೋಪಾಲ್ ಮಾತಿಗೆ ಸುಮ್ಮನೆ ಮೂಳೆ ಇಲ್ಲ ಅನ್ಬಿಟ್ಟು ಮಾತಾಡಕ್ ಬಿಡಿ. ನೀವ್ ಹೇಳ್ದಂಗೆ ಆಯ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇರಳಕ್ಕೆ ಸರೆಂಡರ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ಅವ್ರ ಕೈಲಿ ಆಗ್ತಾ ಇಲ್ಲ ಅನ್ಕೊಳ್ಳೋಣ. ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ನಿಮ್ ಕೆಲಸ ಏನು? ನಮ್ಮ ಕೆಲಸ ಒಂದು ನಿಯೋಗ ಮಾಡ್ಕೊಂಡು ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಸೆಂಟ್ರಲ್ ಅಲ್ಲಿ ನಾನು ಮಾತಾಡಿಸ್ತೀವಿ ಮೋದಿ ಅವ್ರ ಹತ್ರ. ಅಮಿತ್ ಶಾ ಅವರಿದ್ದಾರೆ, ನಮ್ದೇ ಸರ್ಕಾರ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀವಿ. ಕನ್ನಡಕ್ಕೆ ಅನ್ಯಾಯ ಆಗಕ್ ನಾವು ಬಿಡಲ್ಲ ಅಂತ ಕೇಳಕ್ಕೆ ನಿಮ್ಗೆ ಸೊಂಟ ನೋವು ಬಿಜೆಪಿ ಅವ್ರಿಗೆ ಆಗಲ್ವಾ? ನಿಮ್ಗೆ ಗಟ್ಟಿಯಾಗಿ ಇದೆ, ನಾವು ಕೇಳ್ತೇವೆ. ಗಟ್ಟಿಯಾಗಿರೋದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು ತಲ್ಲಾಡಿಸ್ಕೊಂಡು ಮಾಡ್ತಾ ಇದ್ರ ಅವ್ರನ್ನ ಪ್ರಶ್ನೆ ಮಾಡೇ ಮಾಡ್ತೀವಿ. ನೋಡಿ, ಕನ್ನಡ ಚಳವಳಿಗಾರರು ಪಾಪ ಉಚ್ಚನಾಗಿ ಕಾಂಗ್ರೆಸ್ ಅವರು ಅಂದ್ರು, ಅವ್ರು ಸೈಲೆಂಟ್ ಆಗಿ ಕೂತವ್ರೆ. ಅಂದ್ರು ನಾನು ಪ್ರತಿಭಟನೆ ಮಾಡ್ಲೇ ಇಲ್ಲ. ಎರಡು ಹೈಕಮಾಂಡ್ ಪಕ್ಷಕ್ಕೆ ನಾನು ಹೇಳಿದ್ದು ಮಹೇಶ್ ಗೌಡ್ರೆ ಮೇಡಮ್, ನಾನು ಈ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಕಶ್ಯಪ್ ಅವರು ಹೇಳಿದ್ರು JDS ಶಾಸಕರು ಸಹ ಪಿಣರಾಯಿ ವಿಜಯನ್ ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳಿ. ನಿಮ್ಗೆ ಜ್ಞಾಪಿಸ್ತೀನಿ, ಯಾವ ಪಿಣರಾಯಿ ವಿಜಯನ್ ಸರ್ಕಾರ ಬರೋದಕ್ಕೂ ಮುಂಚೆನೆ ಕಾಂಗ್ರೆಸ್ ಗೌರ್ಮೆಂಟ್ ತನ್ನ ಅಲಯನ್ಸ್ ಜೊತೆ ಕೇರಳದಲ್ಲಿ ಸರ್ಕಾರವನ್ನು ರಚನೆ ಮಾಡಿತ್ತು. ಅವತ್ತೂ ಸಹ ನಮ್ಮ ಇಬ್ಬರು MLAಗಳು ಅವತ್ತೂ ಸಹ ಇದ್ರು, ಎಲ್ಲಿ ಅಪೋಸಿಟ್ ಆಗಿ. ಅವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದೇ
ಈ ಮಸೂದೆಯನ್ನ ಜಾರಿಗೆ ತಂದಿರ್ತಾರೆ ಇವರು ಸಹ, ಯಾರೋ ಕಾಂಗ್ರೆಸ್ ಗೌರ್ನಮೆಂಟು ಕೇರಳದಲ್ಲಿ. ಅಂಥ ಸಂದರ್ಭದಲ್ಲಿ ಕಾಸರಗೋಡ್ನಲ್ಲಿ 7 ಬ್ಲಾಕ್ಗಳಿರ್ತದೆ ಶಿಕ್ಷಣ ಸಂಸ್ಥೆಗಳಲ್ಲಿ. ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಬೆಕಲ್ ಬ್ಲಾಕ್ ಇರ್ಬೋದು, ಚಿರವತ್ತೂರು, ಚಿತ್ತಾರಿಕಲ್ಲು, ಹೊಸದುರ್ಗ, ಕಾಸರಗೋಡು, ಕುಂಬಳ, ಮಂಜೇಶ್ವರ. ಈ ಶಾಲೆಗಳ ಮೇಲೆ 184 ಶಾಲೆಗಳ ಮೇಲೆ ಇದನ್ನು ಕಾಂಗ್ರೆಸ್ ಸರ್ಕಾರ ತಂದಿದಾಗ ಇದ್ರ ಬಗ್ಗೆ ಮಾತನಾಡಿದ ಬೇರೆ ಯಾರೂ ಅಲ್ಲ, ಇದೇ ಸನ್ಮಾನ್ಯ ಪೂಜ್ಯ ದೇವೇಗೌಡರು ಇಬ್ಬರು ಶಾಸಕರು ರಾಷ್ಟ್ರಪತಿಗಳಿಗೆ ಅವತ್ತು ಏನು ನಾವು ಇದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ರಾಷ್ಟ್ರಪತಿಗಳು ತಿರಸ್ಕಾರ ಮಾಡಿದ್ರು. ಅದನ್ನು ಕಶ್ಯಪ್ ಸರ್ ಮರೆತುಬಿಟ್ಟಿದ್ದಾರೆ. ಇವತ್ತು ಮತ್ತೆ ಇದೇ ಸರ್ ಇವರು ಆದಮೇಲೆ ಇವತ್ತು ಏನು ಅಧಿಕಾರದಲ್ಲಿರುವಂತಹ ಪಿಣರಾಯಿ ವಿಜಯನ್ರವರು ಈ ಭಾಷಾ ಮಸೂದೆಯನ್ನು ನೋಡಿ ವಿದ್ಯಾ, ಅವರವರ ರಾಜ್ಯಗಳಲ್ಲಿ ಅವರವರ ಭಾಷೆಯ ಮೇಲೆ ಹೆಮ್ಮೆ ಇರುತ್ತೆ. ಅವ್ರ ಭಾಷೆಯನ್ನು ಅವರ ಶಿಕ್ಷಣ ಒಂದು ನೀತಿ ನಿಯಮಗಳನ್ನು ಅಳವಡಿಸ್ಕೊಂಡು ಏನಾರು ಮಾಡಿ ವಿಶ್ವದಲ್ಲಿ ಫೇಮಸ್ ಆಗಬೇಕು ನನ್ನ ರಾಜ್ಯ ಅಂತ ಹೇಳ್ಬಿಟ್ಟು ಇವತ್ತು ಕೇರಳ ಮೊದಲನೇ ಸ್ಥಾನಕ್ಕೆ ಹೋಗಿದೆ ಶಿಕ್ಷಣದಲ್ಲಿ. ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ವ್ಯತ್ಯಾಸ ಇದೆ ಮಹೇಶ್. ನೋಡಿ ವಿದ್ಯಾಜಿ, ಆದರೆ ತನ್ನ ಭಾಷೆಯನ್ನ ಬೆಳೆಸೋದು ಸಂದರ್ಭದಲ್ಲಿ ಅನ್ಯ ರಾಜ್ಯದ ಭಾಷಿಕರ ಮೇಲೆ, ಅನ್ಯ ರಾಜ್ಯದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಅಧಿಕಾರ ಚಲಾಯಿಸೋದು ಶುದ್ಧ ಅಪ್ಪಟ ತಪ್ಪು. ನಂಬರ್ 1. ನಂಬರ್ 2 ಏನಪ್ಪ ಅಂತ ಹೇಳಿದ್ರೆ, ನೀವೇ ತೋರಿಸ್ತಾ ಇದ್ದೀರಾ 2016ರಲ್ಲಿ ಯಾರಿದ್ರು ಕೇರಳ ಸರ್ಕಾರದಲ್ಲಿ, ಅದನ್ನು ತೋರಿಸ್ತಾ ಇದ್ದೀರಾ. ಇವತ್ತೇನಪ್ಪ ಅಂತ ಹೇಳಿದ್ರೆ ಪಿಣರಾಯಿ ವಿಜಯನ್ ಸರ್ಕಾರ ಇವತ್ತು ನಿಮಗೂ ಗೊತ್ತಿದೆ, ಇದು ಕೊನೆಯ ಚುನಾವಣೆಯ ಹಂತ. ಅಲ್ಲಿ ಹೊಸದಾಗಿ ಚುನಾವಣೆ ಬರುತ್ತೆ, ಎಲೆಕ್ಷನ್ ಗಿಮಿಕ್ಕೋಸ್ಕರ. ಎಲೆಕ್ಷನ್ ಗೇಮಿಕೋ, ಕನ್ನಡ ಕೂಡ ಎಲೆಕ್ಷನ್ ಗೇಮಿಕೋ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ನೋಡಿ, ನಾವು ಮಧ್ಯೆ ಹೇಳಿದ್ವಿ, ನಮ್ಗೆ ಎಲ್ಲಿಲ್ಲದ ಪ್ರೀತಿ ಅಂತೆ ಬೇರೆಯವ್ರಿಗೆ. ಅಯ್ಯೋ ಎಂದರೆ ಅಯ್ಯ ಅಲ್ಲಿ ಪ್ರತ್ಯಕ್ಷ. ಎಲ್ಲಿ ಕೇರಳದಲ್ಲಿ ಅಯ್ಯೋ ಎಂದರೆ ನಮ್ಮ ಅಯ್ಯ ಅಲ್ಲಿ ಪ್ರತ್ಯಕ್ಷ. ಅದಕ್ಕೋಸ್ಕರ ಇವತ್ತು ನಾನು ಮೊದಲೇ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಆನೆ ಸತ್ತಿ ತುಳಿದ ತಕ್ಷಣ ಪರಿಹಾರ ಕೊಟ್ಟರು. ಅಲ್ಲಿ ಕೇರಳದಲ್ಲಿ ಫ್ಲಡ್ ಆದಾಗ ಪರಿಹಾರ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ, ಕೋಗಿಲು ಕ್ರಾಸ್ ನಡೆದಂತ ದುರಂತಕ್ಕೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಗವರ್ನರ್ ಅನ್ನ ಟ್ವಿಟರ್ ಖಾತೆ ಮಾಡೋದ್ ಬದಲು ಸಿದ್ದರಾಮಯ್ಯ ಸಾಹೇಬ್ರು ನೇರವಾಗಿ ಪಿಣರಾಯಿ ವಿಜಯನ್ಗೆ ಯಾಕೆ ಫೋನ್ ಮಾಡ್ಲಿಲ್ಲ?